ರಾಮಾಚಾರಿ ಸೀರಿಯಲ್. ತಾಯಿ ಮಡಿಲು ಸೇರಿದ ಕಿಟ್ಟಿ ಸತ್ಯ ತಿಳಿದುಕೊಳ್ಳಲು ವೈಶಾಖ ಪ್ರಯತ್ನ. ರಾಮಾಚಾರಿ ಹಾಗೂ ಕಿಟ್ಟಿ ಇಬ್ಬರು ಈಗ ಮನೆಗೆ ಬಂದಿದ್ದಾರೆ. ಜಾನಕಿ ಈ ಅವಳಿ ಮಕ್ಕಳ ತಾಯಿ. ಇಷ್ಟು ದಿನ ಒಂದು ಮಗನನ್ನು ಕಳೆದುಕೊಂಡು ನೋವಿನಲ್ಲೇ ಬದುಕುತ್ತಿದ್ದಳು. ಆದರೆ ಇದೀಗ ಇಬ್ಬರು ಒಟ್ಟಿಗೆ ಬರುವುದನ್ನು ನೋಡಿ ಜಾನಕಿಗೆ ತುಂಬಾ ಆನಂದ ಆಗಿದೆ. ಆದರೂ ಕಣ್ಣೀರು ಹಾಕುತ್ತಾ ಇದ್ದಾರೆ. ಸಂತೋಷ ಹಾಗೂ ದುಃಖ ಎರಡಕ್ಕೂ ಕಣ್ಣೀರು ಬರೋದು ಸಹಜ. ಹಾಗೆ ಅವರಿಗೂ ಆಗಿದೆ. ಆದರೆ ಇಬ್ಬರು ಮನೆಗೆ ಬರೋಕ್ಕೂ ಕಾರಣ ಚಾರು ಮಾಡಿದ ಪ್ರಯತ್ನದಿಂದಾಗಿ ಇಂದು ಎಲ್ಲರೂ ಒಂದಾಗಿದ್ದಾರೆ. ಅಜ್ಜಿ ಕೂಡ ತುಂಬಾ ಕಣ್ಣೀರು ಹಾಕುತ್ತಾ ಇದ್ದಾರೆ. ಇವನು ತಪ್ಪಿಸಿಕೊಂಡಾಗ ವಯಸ್ಸು ಬರೀ 3 ವರ್ಷ. ಆಗ ಇವನನ್ನು ನಾವು ಹುಡುಕದೇ ಇರುವ ಜಾಗ ಇಲ್ಲ. ಆದರೂ ಸಿಗಲೇ ಇಲ್ಲ. ಎಷ್ಟೊಂದು ನೋವು ಅನುಭವಿಸುತ್ತೀವಿ ಗೊತ್ತಾ ಎಂದು ಹಳೆ ಕತೆ ಹೇಳಲು ಆರಂಭಿಸಿದ್ದಾರೆ. ಅವರ ತಂಗಿ ಯಾಕಿಷ್ಟು ಅಳ್ತಾ ಇದ್ದಾರೆ ಎಂಬ ಪ್ರಶ್ನೆ ಮಾಡ್ತಾಳೆ. ಅಣ್ಣ ಅಲ್ಲ ಎಂದು ಯಾವಾಗಲೂ ಅಳ್ತಾ ಇದ್ರು. ಆದರೆ ಈ ದಿನ ಅಳೋದಕ್ಕಿಂತ ಜಾಸ್ತಿ ಅಳ್ತಾ ಇದ್ದಾಳೆ. ಯಾವಾಗಲೂ ಅವರು ಇಷ್ಟೊಂದು ಅಳ್ತಾ ಇರಲಿಲ್ಲ. ಅಣ್ಣ ಬಂದ ಮೇಲೆ ಸರಿ ಆಗ್ತಾರೆ ಅಂತ ಅಂದುಕೊಂಡರೆ ಇನ್ನೂ ಜಾಸ್ತಿ ಅಳ್ತಾ ಇದ್ದಾರೆ ಎಂದು ಹೇಳಿದ್ದಾರೆ. ಇದಕ್ಕೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ನೀನು ಮದುವೆಯಾಗಿ ಒಂದು ಮಗು ಮಾಡ್ಕೊ ಎಂದು ಹೇಳಿದ್ದಾರೆ. ವೈಶಾಖಕ್ಕೆ ತಲೆ ಹುಳ ಬಿಟ್ಟ ಹಾಗೆ ಆಗಿದೆ. ಎಲ್ಲರೂ ಸೇರಿಕೊಂಡು ಈಗ ನನಗೇನು ಮಾಡುತ್ತಾರೆ ಎಂದು ಅವಳು ಆತಂಕದಲ್ಲಿದ್ದಾಳೆ. ಇವರು ಎಲ್ಲ ಸೇರಿದ್ರಿಂದ ಅಂದರೆ ಈಗ ಸತ್ಯ ಗೊತ್ತಾಗಿರುತ್ತದೆ. ನನ್ನ ಗುಟ್ಟು ರಟ್ಟಾಗುತ್ತದೆ ಎಂದು ಅವಳು ಅಂದುಕೊಂಡಿರುತ್ತಾಳೆ. ಆದರೆ ಈ ಸುದ್ದಿಯನ್ನು ಮೊದಲು ಮಾನ್ಯತೆಗೆ ತಿಳಿಸಬೇಕು ಎಂದು ಅವಳು ಅಂದುಕೊಳ್ಳುತ್ತಾ ಇರುತ್ತಾಳೆ. ಆದರೆ ನಿಜವಾಗಿ ರಾಮಾಚಾರಿ ಯಾರು ಹಾಗೂ ಕಿಟ್ಟಿ ಯಾರು ಎಂದು ಅವಳಿಗೆ ಅನುಮಾನ ಆಗ್ತಾ ಇರುತ್ತದೆ. ಕಿಟ್ಟಿ ಹಾಗೂ ರಾಮಾಚಾರಿ ಅದರ ಬದಲಾಗಿ ನಿಂತಿದ್ದಾರೆ. ನಾನು ಮಾತನಾಡಿಸಿದಾಗ ಸತ್ಯ ಗೊತ್ತಾಗದೆ ಹೋದರೆ ಎಂದು ಅವಳಿಗೆ ಒಳಗೊಳಗೆ ತುಂಬ ಆತಂಕ ಆರಂಭ ಆಗುತ್ತದೆ. ಹಾಗಾಗಿ ಅವಳು ಏನು ಮಾಡಬೇಕು ಅಂತ ತಿಳಿದು ಅಲ್ಲಿಂದ ಹೊರಗೆ ಹೋಗುತ್ತಾಳೆ. ಚಾರು ಅದೇ ಸಂದರ್ಭದಲ್ಲಿ ಕಾಯ್ತಾ ಇರುತ್ತಾಳೆ. ಇಲ್ಲಿ ಒಳಗಡೆ ಎಲ್ಲರೂ ಮಾತನಾಡ್ತಾ ಇದ್ದಾಳೆ. ಇವಳು ಯಾಕೆ ಮಾತ್ರ ಹೊರಗಡೆ ಹೋಗಿದ್ದಾಳೆ. ಆಗ ಚಾರು ಇವಳನ್ನು ಮಾಡ್ತಾ ಇದ್ದಾಳೆ ಎಂದು ತಿಳಿದುಕೊಳ್ಳಲು ಸಲುವಾಗಿ ಅವಳ ಹಿಂದೆ ಹೋಗುತ್ತಾಳೆ. ಇತ್ತ ನೋಡು, ನಿಮ್ಮ ತಂದೆ ನಿನ್ನ ಕರೀತಾ ಇದ್ದಾರೆ ಅಂತ ಜಾನಕಿ ಹೇಳ್ತಾಳೆ. ಆಗ ಕಿಟ್ಟಿ ಅವರ ಹತ್ತಿರ ಹೋಗುತ್ತಾನೆ. ಅಯ್ಯೋ ದಡ್ಡಿ, ಅವನು ಯಾವತ್ತೋ ಬಂದಾಗಿದೆ ಕಣೆ. ಇಷ್ಟು ದಿನ ಮನೆಯಲ್ಲಿ ಇರೋರು ರಾಮಾಚಾರಿ. ಆದರೆ ಇದೆಲ್ಲ ನನಗೆ ಅರ್ಥ ಆಗಿಲ್ಲ. ಒಂದು ಜಾನಕಿ ಹತ್ತಿರ ಮನಸ್ಸಿನಲ್ಲಿ ಅವರು ಮಾತನಾಡ್ತಾ ಇದ್ದರು. ನನಗೆ ಹಲವಾರು ಪ್ರಶ್ನೆಗಳು ಉದ್ಭವ ಆಗಿದೆ. ಆದರೆ ಹೇಳೋಣ ಅಂದರೆ ನನಗೆ ಈ ಮಾತು ಬರೋದಿಲ್ಲ. ಹೀಗಾಗಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇಷ್ಟು ದಿನ ರಾಮಾಚಾರಿ ಎಲ್ಲೋಗಿದ್ದ, ಅವನಿಗೆ ಏನು ಅಪಾಯ ಆಗಿತ್ತು ಎಂದು ತಿಳಿತಾ ಇಲ್ಲ. ಇದನ್ನೆಲ್ಲ ಕೇಳಿ ತಿಳಿದುಕೊಳ್ಳಲು ನನ್ನ ಹತ್ರ ಆಗ್ತಾ ಇಲ್ಲ ಎಂದು ಹೇಳುತ್ತಿರುತ್ತಾರೆ. ಮನೆಗೆ ಬಂದ ಚಾರು ಶುಭ ಸಮಾಚಾರ ತಂದಿದ್ದಾಳೆ. ವೈಶಾಖ ಹೆದರಿದ್ದಾಳೆ. ವೈಶಾಖ ಮನೆಯಲ್ಲಿರುವ 2 ಜೋಡಿ ಕೆಳಗಳನ್ನು ಕೈಯಲ್ಲಿ ಹಿಡಿದುಕೊಂಡು, ಈ ಮನೆಯಿಂದ ನಿಮಗೆ ಜಾಗ ಇಲ್ಲ, ಅವಳಿ ಮಕ್ಕಳು ಕೂಡ ಮನೆಗೆ ಬರುವುದಿಲ್ಲ, ನಿಮ್ಮ ಅಗತ್ಯ ಈ ಮನೆಗಿಲ್ಲ ಎಂದು ಇದನ್ನು ತೆಗೆದುಕೊಂಡು ಹೊರಗೆ ಹಾಕುತ್ತೇನೆ ಎಂದು ಹೇಳುತ್ತಾ ಅದನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ದೊಡ್ಡದಾಗಿ ಮಾತನಾಡುತ್ತಾ ಇರುತ್ತಾಳೆ. ನಂತರ ಅದೆರಡು ಗಿಳಿಗಳು ಹೊರಕ್ಕೆ ಎಸೆಯುತ್ತಾಳೆ. ವೈಶಾಖ ಮನೆಯಲ್ಲಿರುವ 2 ಜೋಡು ಗಿಳಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಅದನ್ನು ಹೊರಗೆ ಬಿಸಾಡುತ್ತಾಳೆ. ಇದೇ ಸಂದರ್ಭದಲ್ಲಿ ಚಾರು ಅದನ್ನು ಹಿಡಿಯುತ್ತಾಳೆ. ಯಾಕೆ ಅಕ್ಕ 2 ಗಿಣಿನ ಮನೆಯಿಂದ ಆಚೆ ಆಗ್ತಾ ಇದ್ದೀರಾ? ಇದು ಈ ಮನೆ, ಅವಳಿಗೆ ಮಕ್ಕಳ ಸಂಕೇತ ಅನ್ನೋದು ಗೊತ್ತಿಲ್ಲ ನಿನಗೆ ಅಂತ ಕೇಳ್ತಾಳೆ. ಆಗ ವೈಶಾಖ ಅದಕ್ಕೆ ಏನು ಉತ್ತರ ನೀಡೋದಿಲ್ಲ. ಬದಲಾಗಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ, ಈ ಅವಳಿ ಮಕ್ಕಳು ಈ ಮನೆಗೆ ಮತ್ತೆ ಕಾಲೊಡೆದಿಲ್ಲ ಎಂದು. ನಂತರ ಅಲ್ಲಿಗೆ ಚಾರು ಮತ್ತೆ ಬಂದಿರುತ್ತಾರೆ. ಜಾನಕಿ ಬಂದು, ಚಾರು ಬಂದ್ಯಾ? ಬಾ, ಮನ್ನ ನಿನಗೋಸ್ಕರ ಕಾಯ್ತಾ ಇದ್ದೆ. ನೀನು ಹೋಗಿದ್ದ ಕೆಲಸ ಏನಾಯಿತು? ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಸರಗಾಗಿ ಆಯಿತಾ? ಸಂವತ್ಸರಕ್ಕೆ ಹೋಗಿ ಬಂದಿಯಲ್ಲ, ನನಗೆ ತುಂಬ ಖುಷಿಯಾಯಿತು ಅಂತ ಅವಳು ಹೇಳ್ತಾಳೆ. ಚಾರು ನಗು ಮತದಿಂದ ಉತ್ತರಿಸುತ್ತಾಳೆ. ನಂತರ ಅತ್ತೆಮ್ಮ ಆರತಿ ತಗೊಂಡು ಬನ್ನಿ ಎಂದು ಹೇಳುತ್ತಾಳೆ. ಆರತಿನ ಯಾಕೆ ಎಂದು ಪ್ರಶ್ನೆ ಮಾಡ್ತಾಳೆ. ವೈಶಾಖಿಗೆ ಕೋಪ ಬರುತ್ತದೆ. ನೀನು ನಿದ್ದೆ ಮಾಡಿ ಬಂದ್ಯಾ? ಆರತಿ ಬೇರೆ, ನಿಂಗೆ ಇಷ್ಟಕ್ಕೆಲ್ಲ ಆರತಿ ಮಾಡೋಕೆ ಆಗೋದಿಲ್ಲ ಎಂದು ಹೇಳುತ್ತಾಳೆ. ಆಗ ಅವಳಿಗೆ ಚಾರು ತಿರುಗುತ್ತರ ಬಂದು ನೀಡುತ್ತಾಳೆ. ಈ ಚಾರು ಆರತಿ ಅಂದರೆ ಅದಕ್ಕೆ ಒಂದು ಮುಖ್ಯವಾದ ಕಾರಣ ಇರುತ್ತದೆ ಎಂದು ಹೇಳುತ್ತಾರೆ. ನಂತರ ಅವಳು ಅತ್ತೆ ಹತ್ತಿರ ಇನ್ನೊಮ್ಮೆ ಆರತಿ ತರಲು ಹೇಳುತ್ತಾಳೆ. ಆಗ ಏನೋ ಮುಖ್ಯವಾದ ಕಾರಣ ಇದೆ ಎಂದು ಅವರು ಹೋಗಿ ಆರತಿ ತರುತ್ತಾರೆ. ನಂತರ ಮನೆಯವರೆಲ್ಲ ಅಲ್ಲಿ ಬಂದು ನಿಂತಿರುತ್ತಾರೆ. ಅವರೆಲ್ಲ ಒಂದು ಕುತೂಹಲ ಕಾಡುತ್ತಾ ಇರುತ್ತದೆ. ಯಾರು ಬರಬಹುದು, ಬಾಗಿಲ ಹತ್ತಿರ ಯಾರು ಕಾಯಬೇಕು ಎಂದು ಅನಿಸುತ್ತಿರುತ್ತದೆ. ನಂತರ ಚಾರು ಹೇಳ್ತಾಳೆ, ಇರಿ ಅತ್ತೆ, ನಾನು ರಾಮಾಚಾರಿನ ಕರಿತೀನಿ ಅಂತ. ಆಮೇಲೆ ಅವಳು ರಾಮಾಚಾರಿಯನ್ನು ಕೂಗುತ್ತಾಳೆ. ಆಗ ಅವನು ಬರುತ್ತಾನೆ. ಅವನನ್ನು ನೋಡಿ ಜಾನಕಿಗೆ ತುಂಬ ಸಂತೋಷವಾಗುತ್ತದೆ. ರಾಮಾಚಾರಿ ಅಂತ ಅವನನ್ನು ಮಾತನಾಡಿಸುತ್ತಾರೆ. ಅವನನ್ನು ನೋಡಿ ವೈಶಾಖಳಿಗೆ ಶಾಕ್ ಆಗುತ್ತದೆ. ಇವನು ಹೇಗೆ ಬಂದಲು ಸಾಧ್ಯ ಎಂದು ಎಣಿಸಿಕೊಳ್ಳುತ್ತಾಳೆ. ನಂತರ ರಾಮಾಚಾರಿ ಬಂದು ಮಾತನಾಡದಲ್ಲಿ ನಿಂತಿದ್ದಾನೆ. ಈಗ ಚಾರು ಹೇಳುತ್ತಾಳೆ, ನನ್ನ ಗಂಡ ರಾಮಾಚಾರಿ ಯುದ್ಧ ಅಲ್ಲ, ಸಾವನ್ನ ಗೆದ್ದು ಬಂದಿದ್ದಾನೆ, ಯಮನ ಜೊತೆ ಹೋರಾಡಿ ಎಂದು ಹೇಳುತ್ತಾಳೆ. ನಂತರ ಜಾನಕಿ ಆರತಿ ಮಾಡಿ ಒಳಗೆ ಕರೆದುಕೊಳ್ಳುತ್ತಾಳೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಹೋಗುವ ರಾಮಾಚಾರಿ ಧಾರಾವಾಹಿ ಜನ ಗೆದ್ದಿದೆ. ಸದ್ಯ ರಾಮಾಚಾರಿ ಹಾಗೂ ಕಿಟ್ಟಿ ಪಾತ್ರದ ಡಬಲ್ ರೋಲ್ ನಿಮಗೆ ನೋಡಲು ಸಾಧ್ಯವಾಗುತ್ತದೆ. ಚಾರು ತನ್ನ ಗಂಡ ಹಾಗೂ ಗಂಡನ ತಮ್ಮನನ್ನು ಉಳಿಸಿಕೊಳ್ಳಲು ತುಂಬಾ ಪ್ರಯತ್ನ ಮಾಡುತ್ತಾ ಇದ್ದಾಳೆ. ಹೀಗಿರುವಾಗ ಅವಳ ತಾಯಿ ಮಾನ್ಯತೆ ಮಾತ್ರ ಯಾವಾಗಲೂ ಕೆಟ್ಟದನ್ನೇ ಮಾಡ್ತಾ ಇರುತ್ತಾಳೆ. ಕಿಟ್ಟಿನ ಎದುರು ಹಾಕಿಕೊಂಡು ಮಾನ್ಯತೆ ಸೋಲದು ಪಕ್ಕ. ಸಾಕ್ಷಿ ರೆಡಿ ಇದೆ. ರಾಮಾಚಾರಿಯನ್ನು ಪೊಲೀಸರು ಹುಡುಕುತ್ತಾ ಇದ್ದಾರೆ. ಅವನು ಏನಾದರೂ ಸಿಕ್ಕಿದರೆ ಅವನ ಕತೆ ಮುಗಿಸಬೇಕು ಅಂತ ಕಾದವರು ಇದ್ದಾರೆ. ಹೀಗಿರುವಾಗ ರಾಮಾಚಾರಿ ಮಾತ್ರ ಸೇಫ್ ಆಗಿ ಬಚಾವಾಗಿದ್ದಾನೆ. ಇಷ್ಟಕ್ಕೆಲ್ಲ ಆಗೋದಕ್ಕೆ ಕಿಟ್ಟಿನೇ ಕಾರಣ. ಹಾಗಾದ್ರೆ ಈಗ ಜೈಲಿನಲ್ಲಿ ಹೋಗುವುದು ರಾಮಾಚಾರಿ ಅಥವಾ ಕಿಟ್ಟಿನ ಎಂಬ ಪ್ರಶ್ನೆ ಮನೆ ಮಾಡಿದೆ. ಕಿಟ್ಟಿ ಮೊಬೈಲ್ ನಂಬರ್ ದಾತ್ರಿ ಮರದಲ್ಲಿ ಆಕ್ಟಿವ್ ಆಗಿದೆ ಎಂದು ಇನ್ಸ್ಪೆಕ್ಟರ್ಗೆ ಗೊತ್ತಾಗುತ್ತದೆ. ಇವರ ನಂಬರ್ಗೆ ಕಾಲ್ ಮಾಡಿ ಕೇಳ್ತಾರೆ, ನೀನು ಯಾಕೆ ದಾತ್ರಿ ಮರದಲ್ಲಿದ್ದೀಯಾ? ಅಲ್ಲಿ ನಿನ್ನ ನಂಬರ್ ಯಾಕೆ ಆಕ್ಟಿವ್ ಆಗಿದೆ ಎಂದು ಕಿಟ್ಟಿ ಒಂದು ಉಪಾಯ ಹೂಡುತ್ತಾನೆ. ಅವನ ಪಕ್ಕ ಅವನ ಶಿಷ್ಯ ನಿಂತಿರುತ್ತಾನೆ. ನೋಡು, ನನಗೆ ಕಾಲ್ ಬರ್ತಾ ಇದೆ, ಆದರೆ ನನ್ನ ಹತ್ರ ರೆಕಾರ್ಡರ್ ಇಲ್ಲ. ಒಂದು ಕೆಲಸ ಮಾಡು, ನಿನ್ನ ಮೊಬೈಲನ್ನು ರೆಕಾರ್ಡ್ ಆನ್ ಮಾಡಿ ನಾನು ಏನು ಮಾತನಾಡ್ತಿದ್ದೋ ರೆಕಾರ್ಡ್ ಮಾಡು ಎಂದು ಹೇಳುತ್ತಾನೆ. ಅದಕ್ಕೆ ಇವನು ಓಕೆ ಎಂದು ಹೇಳುತ್ತಾನೆ. ನಂತರ ರೆಕಾರ್ಡ್ ಮಾಡಲು ಆರಂಭಿಸುತ್ತಾನೆ. ಈ ಕಡೆಯಿಂದ ಮಾನ್ಯತೆ ಜೊತೆ ನಿಂತಿದ್ದ ಪೊಲೀಸ್ ಮಾತನಾಡಲು ಆರಂಭಿಸುತ್ತಾರೆ. ಅವರು ಪ್ರಶ್ನೆ ಕೇಳಿದ್ದಕ್ಕೆಲ್ಲ ಇವರು ಉತ್ತರ ನೀಡುತ್ತಾ ಹೋಗುತ್ತಾರೆ. ಅವನು ನೀಡಿದ ಉತ್ತರದಲ್ಲಿ ಪೊಲೀಸ್ ಸಿಕ್ಕಿಕೊಳ್ಳಬೇಕು ಈ ರೀತಿ ಇರುತ್ತದೆ. ನೀನು ಯಾಕೆ ದಾದ್ರಿವನಕ್ಕೆ ಹೋದೆ ಎಂದು ಕೇಳಿದಾಗ ಕಿಟ್ಟಿ ಉತ್ತರಿಸುತ್ತಾನೆ, ಯಾಕೆಂದರೆ ನಂತರ ಯಾರೋ ಒಬ್ಬ ಅಲ್ಲಿ ನನಗೆ ಕಂಡ. ಆ ವಿಚಾರ ಗೊತ್ತಾಯಿತು. ಅದು ರಾಮಾಚಾರಿ
ಕಡೆನೇ ಇರಬಹುದು ಎಂದು ಹುಡುಕೊಂಡು ಹೋಗಿದೆ ಎಂದು ಆಯಿತು, ಅದಕ್ಕೆ ನೋಡಿಕೊಂಡು ಹೋಗೋಣ ಅಂತ ನಾನು ಬದಲಿಗೆ ಬಂದು ನೋಡಿದರೆ ಅವನೇ ಇದ್ದ. ಒಂದು ಮೂಲೆಯಲ್ಲಿ ಕುಳಿತುಕೊಂಡಿದ್ದ. ಪಾಪ ಏನಾಗಿದೆ ಅಂತ ನೋಡೋಕ್ಕೆ ಹೋದರೆ ಅವನಿಗೆ ಪೆಟ್ಟಾಗಿತ್ತು. ನಾನು ನೋಡಿಕೊಂಡು ಬಂದೆ ಅಷ್ಟೇನು, ಮತ್ತೇನು ಮಾಡಿಲ್ಲ ಅಂತ ಹೇಳ್ತಾನೆ. ಅವನು ರಾಮಾಚಾರಿ ವಿಚಾರ ಮಾತನಾಡುತ್ತಿದ್ದ ಹಾಗೆ ಇವನು ಫೋನ್ ಸ್ಪೀಕರ್ ಆನ್ ಮಾಡಿ ಕಿಟ್ಟಿ ಹಾಗೂ ಮಾತು ಮಾನ್ಯತೆಗಳಿಗೂ ಕೇಳುವ ರೀತಿ ಮಾಡುತ್ತಾಳೆ. ಆಗ ಮಾನ್ಯತೆ ಕಿಟ್ಟಿ ಹೇಳಿದ ಮಾತನ್ನೆಲ್ಲ ಕೇಳಿಸಿಕೊಳ್ಳುತ್ತಾರೆ. ರಾಮಾಚಾರಿನ ಸಾಯಿಸುವಂತ ಪೊಲೀಸ್ ಹೇಳ್ತಾರೆ. ಆದರೆ ಮಾನ್ಯತೆ ಮೇಡಮ್ ಇದಕ್ಕೆ ಒಪ್ಪಿಕೊಳ್ತಾರೆ ಎಂದು ಕಿಟ್ಟಿ ಕೇಳುತ್ತಾನೆ. ಮಾನ್ಯತೆ ಅವರು ಇಲ್ಲ ಇದ್ದಾರೆ, ನಾವಾಡೋ ಮಾತನ್ನು ಕೇಳಿಸ್ತಾ ಇದ್ದಾರೆ. ಅವರು ನಿನ್ನ ರಾಮಾಚಾರಿನ ಕೊಂದರೆ ಏನೋ ಹೇಳೋದಿಲ್ಲ ಎಂದು ಹೇಳ್ತಾರೆ. ಆಗ ಕಿಟ್ಟಿ ಮತ್ತೆ ವೈಶಾಖ ಅಂತ ಪ್ರಶ್ನೆ ಮಾಡ್ತಾಳೆ. ಅವಳೇನು ಹೇಳ್ತಾಳೆ, ನಾವೆಲ್ಲ ಒಂದೇ ಟೀಮ್ ತಾನೆ ಅಂತ ಅಷ್ಟು ಸತ್ಯವನ್ನು ಭಯಪಡುತ್ತಾನೆ. ಇದನ್ನು ಕಿಟ್ಟಿ ರೆಕಾರ್ಡ್ ಮಾಡಿಕೊಂಡಿರ್ತಾನೆ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಕಮ್ಮೂತಿಯನ್ನು ಕಾಣದ ಹಾಗೆ ಅವನನ್ನು ಸುಟ್ಟು ಹಾಕು ಎಂದು ಪೊಲೀಸ್ ಹೇಳ್ತಾರೆ. ಆದರೆ ಮಾನ್ಯತೆ ಅವರನ್ನು ತಡೆದು ಈ ಕೆಲಸ ಆಗಲೇಬೇಕು, ಇಷ್ಟು ದಿನ ರಾಮಾಚಾರಿಯನ್ನು ಕೊಲ್ಲೋಕೆ ಯಾರೇ ಹೋದ್ರು ಬಂದು ಸೋತು ಬಂದಿದ್ದಾರೆ, ಆದರೆ ನೀನು ಕೊಂದೇ ಬರಬೇಕು ಎಂದು ಹೇಳ್ತಾಳೆ. ರಾಮಾಚಾರಿ ಸೀರಿಯಲ್. ತಾಯಿ ಮಡಿಲು ಸೇರಿದ ಕಿಟ್ಟಿ ಸತ್ಯ ತಿಳಿದುಕೊಳ್ಳಲು ವೈಶಾಖ ಪ್ರಯತ್ನ. ರಾಮಾಚಾರಿ ಹಾಗೂ ಕಿಟ್ಟಿ ಇಬ್ಬರು ಈಗ ಮನೆಗೆ ಬಂದಿದ್ದಾರೆ. ಜಾನಕಿ ಈ ಅವಳಿ ಮಕ್ಕಳ ತಾಯಿ. ಇಷ್ಟು ದಿನ ಒಂದು ಮಗನನ್ನು ಕಳೆದುಕೊಂಡು ನೋವಿನಲ್ಲೇ ಬದುಕುತ್ತಿದ್ದಳು. ಆದರೆ ಇದೀಗ ಇಬ್ಬರು ಒಟ್ಟಿಗೆ ಬರುವುದನ್ನು ನೋಡಿ ಜಾನಕಿಗೆ ತುಂಬಾ ಆನಂದ ಆಗಿದೆ. ಆದರೂ ಕಣ್ಣೀರು ಹಾಕುತ್ತಾ ಇದ್ದಾರೆ. ಸಂತೋಷ ಹಾಗೂ ದುಃಖ ಎರಡಕ್ಕೂ ಕಣ್ಣೀರು ಬರೋದು ಸಹಜ. ಹಾಗೆ ಅವರಿಗೂ ಆಗಿದೆ. ಆದರೆ ಇಬ್ಬರು ಮನೆಗೆ ಬರೋಕ್ಕೂ ಕಾರಣ ಚಾರು ಮಾಡಿದ ಪ್ರಯತ್ನದಿಂದಾಗಿ ಇಂದು ಎಲ್ಲರೂ ಒಂದಾಗಿದ್ದಾರೆ. ಅಜ್ಜಿ ಕೂಡ ತುಂಬ ಕಣ್ಣೀರು ಹಾಕುತ್ತಾ ಇದ್ದಾರೆ. ಇವನು ತಪ್ಪಿಸಿಕೊಂಡಾಗ ವಯಸ್ಸು ಬರೀ 3 ವರ್ಷ. ಆಗ ಇವನನ್ನು ನಾವು ಹುಡುಕದೇ ಇರುವ ಜಾಗ ಇಲ್ಲ, ಆದರೂ ಸಿಗಲೇ ಇಲ್ಲ. ಎಲ್ಲಿಷ್ಟೊಂದು ನೋವು ಅನುಭವಿಸುತ್ತೀವಿ ಗೊತ್ತಾ ಎಂದು ಹಳೆ ಕತೆ ಹೇಳಲು ಆರಂಭಿಸಿದ್ದಾರೆ. ಅವರ ತಂಗಿ ಯಾಕೆ ಇಷ್ಟು ಅಳ್ತಾ ಇದ್ದಾರೆ ಎಂಬ ಪ್ರಶ್ನೆ ಮಾಡ್ತಾಳೆ. ಅಣ್ಣ ಅಲ್ಲ ಎಂದು ಯಾವಾಗಲೂ ಅಳ್ತಾ ಇದ್ರು, ಆದರೆ ಈ ದಿನ ಅಳೋದಕ್ಕಿಂತ ಜಾಸ್ತಿ ಅಳ್ತಾ ಇದ್ದಾಳೆ. ಯಾವಾಗಲೂ ಅವರು ಇಷ್ಟೊಂದು ಅಳ್ತಾ ಇರಲಿಲ್ಲ. ಅಣ್ಣ ಬಂದ ಮೇಲೆ ಸರಿ ಆಗ್ತಾರೆ ಅಂತ ಅಂದುಕೊಂಡರೆ ಇನ್ನೂ ಜಾಸ್ತಿ ಅಳ್ತಾ ಇದ್ದಾರೆ ಎಂದು ಹೇಳಿದ್ದಾರೆ. ಇದಕ್ಕೆಲ್ಲ ನಿನಗೆ ಅರ್ಥ ಆಗೋದಿಲ್ಲ, ನೀನು ಮದುವೆಯಾಗಿ ಒಂದು ಮಗು ಮಾಡ್ಕೊ ಎಂದು ಹೇಳಿದ್ದಾರೆ. ವೈಶಾಖಕ್ಕೆ ತಲೆ ಹುಳ ಬಿಟ್ಟ ಹಾಗೆ ಆಗಿದೆ. ಎಲ್ಲರೂ ಸೇರಿಕೊಂಡು ಈಗ ನನಗೇನು ಮಾಡುತ್ತಾರೆ ಎಂದು ಅವಳು ಆತಂಕದಲ್ಲಿದ್ದಾಳೆ. ಇವರು ಎಲ್ಲ ಸೇರಿದ್ರಿಂದ ಅಂದರೆ ಈಗ ಸತ್ಯ ಗೊತ್ತಾಗಿರುತ್ತದೆ, ನನ್ನ ಗುಟ್ಟು ರಟ್ಟಾಗುತ್ತದೆ ಎಂದು ಅವಳು ಅಂದುಕೊಂಡಿರುತ್ತಾಳೆ. ಆದರೆ ಈ ಸುದ್ದಿಯನ್ನು ಮೊದಲು ಮಾನ್ಯತೆಗೆ ತಿಳಿಸಬೇಕು ಎಂದು ಅವಳು ಅಂದುಕೊಳ್ಳುತ್ತಾ ಇರುತ್ತಾಳೆ. ಆದರೆ ನಿಜವಾಗಿ ರಾಮಾಚಾರಿ ಯಾರು ಹಾಗೂ ಕಿಟ್ಟಿ ಯಾರು ಎಂದು ಅವಳಿಗೆ ಅನುಮಾನ ಆಗ್ತಾ ಇರುತ್ತದೆ. ಕಿಟ್ಟಿ ಹಾಗೂ ರಾಮಾಚಾರಿ ಅದರ ಬದಲಾಗಿ ನಿಂತಿದ್ದಾರೆ. ನಾನು ಮಾತನಾಡಿಸಿದಾಗ ಸತ್ಯ ಗೊತ್ತಾಗದೆ ಹೋದರೆ ಎಂದು ಅವಳಿಗೆ ಒಳಗೊಳಗೆ ತುಂಬ ಆತಂಕ ಆರಂಭ ಆಗುತ್ತದೆ. ಹಾಗಾಗಿ ಅವಳು ಏನು ಮಾಡಬೇಕು ಅಂತ ಹೇಳಿದೆ ಅಲ್ಲಿಂದ ಹೊರಗೆ ಹೋಗುತ್ತಾಳೆ. ಚಾರು ಅದೇ ಸಂದರ್ಭದಲ್ಲಿ ಕಾಯ್ತಾ ಇರುತ್ತಾಳೆ. ಇಲ್ಲಿ ಒಳಗಡೆ ಎಲ್ಲರೂ ಮಾತನಾಡ್ತಾ ಇದ್ದಾಳೆ. ಇವಳು ಯಾಕೆ ಮಾತ್ರ ಹೊರಗಡೆ ಹೋಗಿದ್ದಾಳೆ. ಆಗ ಚಾರು ಇವಳನ್ನು ಮಾಡ್ತಾ ಇದ್ದಾಳೆ ಎಂದು ತಿಳಿದುಕೊಳ್ಳಲು ಸಲುವಾಗಿ ಅವಳ ಹಿಂದೆ ಹೋಗುತ್ತಾಳೆ. ಇತ್ತ ನೋಡು, ನಿಮ್ಮ ತಂದೆ ನಿನ್ನ ಕರೀತಾ ಇದ್ದಾರೆ ಅಂತ ಜಾನಕಿ ಹೇಳ್ತಾಳೆ. ಆಗ ಕಿಟ್ಟಿ ಅವರ ಹತ್ತಿರ ಹೋಗುತ್ತಾನೆ. ಅಯ್ಯೋ ದಡ್ಡಿ, ಅವನು ಯಾವತ್ತೋ ಬಂದಾಗಿದೆ ಕಣೆ. ಇಷ್ಟು ದಿನ ಮನೆಯಲ್ಲಿ ಇರೋರು ರಾಮಾಚಾರಿ. ಆದರೆ ಇದೆಲ್ಲ ನನಗೆ ಅರ್ಥ ಆಗಿಲ್ಲ. ಒಂದು ಜಾನಕಿ ಹತ್ತಿರ ಮನಸ್ಸಿನಲ್ಲಿ ಅವರು ಮಾತನಾಡ್ತಾ ಇದ್ದರು. ನನಗೆ ಹಲವಾರು ಪ್ರಶ್ನೆಗಳು ಉದ್ಭವ ಆಗಿದೆ. ಆದರೆ ಹೇಳೋಣ ಅಂದರೆ ನನಗೆ ಈ ಮಾತು ಬರೋದಿಲ್ಲ. ಹೀಗಾಗಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇಷ್ಟು ದಿನ ರಾಮಾಚಾರಿ ಎಲ್ಲೋಗಿದ್ದ, ಅವನಿಗೆ ಏನು ಅಪಾಯ ಆಗಿತ್ತು ಎಂದು ತಿಳಿತಾ ಇಲ್ಲ. ಇದನ್ನೆಲ್ಲ ಕೇಳಿ ತಿಳಿದುಕೊಳ್ಳಲು ನನ್ನ ಹತ್ರ ಆಗ್ತಾ ಇಲ್ಲ ಎಂದು ಹೇಳುತ್ತಿರುತ್ತಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.